ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ ರೀ. ನಾನು ಕೂಡ ಆರಾಮದೀನಿ. ಬರ್ರಿ ಇವತ್ತು ಏನು ಮಾಡಾಕತ್ತೀನಿ ಅಂತಂದ್ರೆ ತಿಪ್ರಿಕಾಯಿ ನೋಡ್ರಿ. ನಮ್ಮ ಕಡೆ ಸಿಗುವಂಥ ಈ ತಿಪ್ರಿಕಾಯಿ ನಿಮಗೆ ಬೆಂಗಳೂರವ್ರಿಗೆ ಗೊತ್ತಾಗಂಗಿಲ್ಲ, ಬೆಂಗಳೂರು ಮೈಸೂರವ್ರಿಗೆ ಗೊತ್ತಾಗಲ್ಲ. ತಿಪ್ರಿಕಾಯಿ ನೋಡ್ರಿ, ತಿಪ್ರಿಕಾಯಿ ಪಲ್ಯ ಮಾಡಾಕತ್ತೀನಿ. ಹೀರಿಕಾಯಿ ಇರ್ತಾವಲ್ರಿ ಅದೇ ಸೇಮು, ಆದ್ರೆ ಅವು ಮ್ಯಾಗ ಗೆರಿ ಇರ್ತಾವೆ, ಇವಕ್ಕೆ ಗೆರಿ ಇರಲ್ಲ. ಅದಕ್ಕಿಂತ ಟೇಸ್ಟ್ ಆಗುತ್ತೆ ರೀ ಇದು ಪಲ್ಯ, ಚಂದ ಆಗತ್ತೆ ರೀ. ಇವನ್ನ ಹೋಳ್ಬೇಕು ರೀ. ಇದನ್ನೆಲ್ಲ ತೊಳಿತೀನಿ ರೀ, ತೊಳೆದು ಬಟ್ಟೆ ತೊಗೊಂಡು ಒರೆಸಿ ಹೋಳ್ತೀನಿ ರೀ. ಸಣ್ಣಗೆ ಹೀರಿಕಾಯಿ ಹೆಂಗೆ ಹೊಳ್ಕೊತೀವಿ ಹಂಗೆ, ಇದೇನು ಮ್ಯಾಲೆ ಕೆಬರದಿರಲ್ಲ ಏನಿರಲ್ಲ, ಸಣ್ಣಗೆ ಹೊಳ್ಕೊಂಡು ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ನೋಡಿರಿ. ಹಿಂಗಿರ್ತೈತೆ ನೋಡ್ರಿ ಒಳಗೆ. ಸೌತೆಕಾಯಿ ಇದ್ದಂಗೆ, ಆದ್ರೆ ಬೀಜ ಇರಲ್ಲ ಇದಕ್ಕೆ. ಹಿಂಗಿರ್ತೈತೆ ನೋಡ್ರಿ. ತೊಳ್ಕೊಂಬರ್ತೀನಿ ರೀ, ತೊಳ್ಕೊಂಬಂದು ಸಣ್ಣಗೆ ಹೊಳ್ತೀನಿ ರೀ. ಈಗ ನೋಡಿರಿ ಹೋಳಕತ್ತೀನಿ, ಅವನ್ನ ಹಿಂಗೆ ಹೋಳ್ಕೊಳ್ಳೋದು, ಸಣ್ಣಗೆ ಹೋಳು ಇಟ್ಕೊಳ್ಳೋದು ರೀ. ಇಲ್ಲ ಹಿಂಗಿರ್ತಾವೆ ನೋಡ್ರಿ ಒಳಗೆ. ಈಗ ನೋಡಿರಿ ಅಷ್ಟು ಎಲ್ಲ ಹೋಳ್ಕೊಂಡು ನೋಡ್ರಿ, ಅಗಳೆ ಅಂತ ತೋರಿಸಿದ್ನಲ್ಲ, ಈ ಥರ ಹೋಳು ಹಾಕ್ಕೊಂಡು ನೋಡ್ರಿ, ಈ ಥರ ಹೋಳು ಇಟ್ಕೊಂಡಿನಿ. ಇವು ನೋಡೋಕೆ ಇಷ್ಟೊಂದು ಅನ್ನಿಸ್ತಾವಲ್ರಿ, ಪಲ್ಯ ಮಾಡಿದ್ರೊಳಗೆ ಇಷ್ಟೇ ಆಗಿಬಿಡ್ತೀವಿ, ಕರಗತೈತ್ರಿ ಇದು ಪಲ್ಯ, ಸ್ವಲ್ಪ ಆಗುತ್ತೆ ಪಲ್ಯ, ಭಾಳ ಚಂದ ಆಗತ್ತೆ ರೀ. ತುಪ್ಪದ ಹೀರೆ ಅಂತಾರೆ ಇವು ನಮ್ಮ ಕಡೆಗೆ, ತುಪ್ಪದ ಹೀರೆಕಾಯಿ. ಅವು ಲೈನ್ ಬಂದಿರ್ತಾವಲ್ಲ, ಅವು ಕೆತ್ತ ಹೀರೆ ಅಂತಾರೆ, ಇವು ತುಪ್ಪದ ಹೀರೆ ಅಂದ್ರೆ ಅದಕ್ಕಿಂತ ಇದು ಟೇಸ್ಟ್ ಭಾಳ ಆಗತ್ತೆ ರೀ. ಇದ್ರ ಫ್ಲೇವರ್ನು ಭಾಳ ಚಂದ ಇರ್ತೈತಿ ಇದ್ರದ್ದು. ನಮ್ಮ ಕಡೆ ಅಷ್ಟೇ ಸಿಗ್ತಾವೆ ರೀ, ಮತ್ತು ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಸಿಗೋವಲ್ರಿ ಇವು. ಯಾದಗಿರಿ ಗುಲ್ಬರ್ಗ ಬಿಜಾಪುರ ಸಿಗ್ತಾವೆ. ಅಂದ್ರೆ ಬಿಜಾಪುರನ ಸಿಗ್ತಾವೆ, ಅಂದ್ರೆ ಈ ಥರದ್ದು ಜವಾರಿ ಸಿಗಂಗಿಲ್ಲ. ಅವು ಸ್ವಲ್ಪ ಬಿಳುಪಿನ ಮೇಲೆ ಇರ್ತಾವೆ ರೀ, ಸ್ವಲ್ಪ ಬಿಳುಪಿನ ಮೇಲೆ ಇರ್ತಾವೆ, ಅಂಥವು ಸಿಗ್ತಾವೆ. ಅಂದ್ರೆ ಇದು ಭಾಳ ಏನು ಹಸಿರು ಇರ್ತೈತಲ್ರಿ, ಇದೇ ಭಾಳ ಟೇಸ್ಟ್ ಇರ್ತೈತೆ ಪಲ್ಯ, ಇದೇ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬಿಳುಪಿನ ಮೇಲೆ ಬಂದಿರ್ತೈತಲ್ರಿ, ಅದು ಟೇಸ್ಟ್ ಆಗಲ್ಲ ರೀ, ಸಪ್ಪೆ ಸೌಳು ಆಗುತ್ತೆ ಅದು ಪಲ್ಯ. ಹಿಂಗೈತೆ ನೋಡಿರಿ, ಈ ಥರ ಐತಿ. ತೋರಿಸ್ತೀನಿ ರೀ ನಾನು ಪಲ್ಯ ಮಾಡುವಾಗ ಇದನ್ನು ಹೆಂಗೆ ಮಾಡ್ತೀವಿ ಅಂತ. ಈಗ ನೋಡಿರಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡಾಕತ್ತೀನಿ. ಈಗ ಒಂದು 2 ಸ್ಪೂನು ಎಣ್ಣೆ ಹಾಕೀನಿ ನೋಡಿರಿ. ಇಷ್ಟು ಎಲ್ಲ ಹೋಳು ಇಟ್ಕೊಂಡಿನೆಲ್ಲ, ಎಣ್ಣೆ ಕಾಯಕತ್ತೈತಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕಮು. ಸ್ವಲ್ಪ ಕರಿಬೇವು ಹಾಕ್ತೇನೆ ನೋಡಿರಿ. ಒಣ ಕರಿಬೇವು, ಅದು ಸ್ವಲ್ಪ ಒಣಗಿಸಿರುವಂಥ ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಕೆಂಪು ಆಗ್ಬೇಕು ಬೆಳ್ಳುಳ್ಳಿ. ಈಗ ಇವೇನು ಹೋಳು ಇಟ್ಕೊಂಡಿವಲ್ರಿ, ಇವ್ರನ್ನ ಈಗ ಓಸು ಹಾಕ್ಕೊಂಡಿನಲ್ರಿ, ಸ್ವಲ್ಪ ಎಣ್ಣೆ ತಿರುವಾಡ ನೋಡಿರಿ. ಬರೀ ಎಣ್ಣೆ ಒಳಗೇನೆ ತಿರುವಾಡಮ್ಮ ಇದನ್ನು. ಇವೆಲ್ಲ ವಸ್ತು ಒಂದೊಂದು ಹೋಳಿಗೆ ಎಣ್ಣೆ ಹಾಕಬೇಕು. ನೋಡಿರಿ ಎಲ್ಲ ಕಡೆ ಎಲ್ಲ ಹೋಳಿಗೆ ಎಣ್ಣೆ ಹತ್ತಿತ್ತು. ಸ್ವಲ್ಪ ಇಷ್ಟೇ ತಿರುಗಾಡ್ತೀರಮ್ಮ.
ನೋಡಿರಿ, ನೋಡೋದಕ್ಕೆ ಎಷ್ಟು ಚಂದ ಕಾಣಕತ್ತೈತಲ್ರಿ. ಇದಕ್ಕೆ ಅರಿಶಿನ ಹಾಕೊಳ್ಳೋದು ಸ್ವಲ್ಪ. ಉಪ್ಪು ಹಾಕಿ ನೋಡಿರಿ ಸ್ವಲ್ಪ. ಈಗ ನೋಡಿರಿ ಎಷ್ಟಕ್ಕೊಂದು ಹೋಳು ಅನ್ನಿಸ್ತಿದ್ವಲ್ಲ, ಮತ್ತು ಸ್ವಲ್ಪ ಅದು ನೋಡಿರಿ. ಈಗ ಭಾಳ ಸ್ವಲ್ಪ ಆಗಿಬಿಡ್ತಾವ್ರಿ, ಕರಗ್ತಾವೆ ಇವು ಪಲ್ಯ ಕುದ್ದಂಗೆ. ಇವು ಇಷ್ಟೇ ಅನ್ಸಿದ್ರೆ ಅರ್ಧ ಕೆ ಜಿ ಅದಾವೆ ನೋಡಿರಿ. ಆಗಳೇನು ನಿಮ್ಗೆ ತೋರಿಸಿದ್ಮೇಲೆ ಅರ್ಧ ಕೆ ಜಿ ತಿಪ್ರೆಕಾಯಿ. ನಾವು ತಿಳಿ ಆದರೂ ಮಾಡ್ಕೊಬೋದು, ಗಟ್ಟಿ ಆದರೂ ಮಾಡ್ಕೊಬೋದು, ರೊಟ್ಟಿ ಒಳಗೆ ಗಟ್ಟಿ ಮಾಡ್ಕೊಬೋದು. ರೊಟ್ಟಿ ಮತ್ತು ಅನ್ನ ಎರಡಕ್ಕೂ ಬೇಕಂದ್ರೆ ಸ್ವಲ್ಪ ತಿಳಿ ಮಾಡ್ಕೊಬೋದು. ಇದಕ್ಕೆ ಖಾರದ ಪೌಡ್ರ್ ಹಾಕ್ತೇನೆ ರೀ. ಮನ್ಯಾಗ ಕುಟ್ಸಿರುವಂಥ ಖಾರ ಇವು. ಮೆಣಸಿನ್ಕಾಯಿ ತುಂಬ ಸೋಸಿ ಮಷಿನ್ಗೆ ಕುಟ್ಕೊಂಡ್ಬಂದಿರುವಂಥ ಖಾರ ಪುಡಿ. ಇದು ತಿಪ್ರಿಕಾಯಿ ಕೆಲವ್ರಿಗೆ ಗೊತ್ತೈತಿ, ಕೆಲವ್ರಿಗೆ ಗೊತ್ತಿಲ್ಲ ರೀ. ನಮ್ಮ ಕಡೆ ಹಳ್ಳಿ ಸೈಡಿಂದ ಹೋಗಿರ್ತಾರಲ್ಲ ರೀ, ಬೆಂಗಳೂರಾಗಿರ್ತಾರಲ್ಲ, ಅಂಥವ್ರಿಗೆ ಗೊತ್ತಿದು ತಿಪ್ರಿಕಾಯಿ. ಹಳ್ಳಿ ಜನರಿಗೆ ಗೊತ್ತಿದೆ ತಿಪ್ರಿಕಾಯಿ. ನನಗೆ ಹೇಮಾ ಸಿಸ್ಟರ್ ಕೇಳಿದ್ದೆ ರೀ, ತಿಪ್ರಿಕಾಯಿ ಏನು ಊಟ ಮಾಡಿದ್ದೀವಿ ಇಷ್ಟು ಅಂತ ಕೇಳಿದಾರೆ ಲೈನ್ ಒಳಗೆ ಅವರು. ರೊಟ್ಟಿ ತಿಪ್ರಿಕಾಯಿ ಪಲ್ಯ, ತಿಪ್ರಿಕಾಯಿ ಪಲ್ಯನ, ತಿಪ್ರಿಕಾಯಿ ಅದನ್ನೂ ಒಂಥರ ಪಲ್ಯ ಮಾಡ್ಬೋದಾ ಅಂತಂದಿದ್ರು. ಅದಕ್ಕೆ ಡಿಟೇಲಾಗಿ ತೋರಿಸಿದ್ವಿ. ಹೇಮಾ ಸಿಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ರೀ. ಈ ಥರ ಇರ್ತಾವೆ ನಮ್ಮ ಕಡೆ ತಿಪ್ರಿಕಾಯಿ ಅಂತ. ಈಗ ನೋಡಿರಿ, ಎಲ್ಲ ಕಡೆ ಉಪ್ಪು ಖಾರ ಎಣ್ಣೆ ಪ್ರತಿಯೊಂದು ಹೋಳಿಗೆನೂ ಹಾಕಿತ್ತು. ಈಗ ಚೆಂದಾಯ್ತು. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ. ಇದಕ್ಕೆ ಶೇಂಗಾ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಚಂದ ಅನ್ನಿಸ್ತದೆ ರೀ. ಶೇಂಗಾದ ಪುಡಿ ಹಾಕಿದ್ರೆ ಇದ್ರ ಟೇಸ್ಟ್ ಬೇರೆ ಇದೆ. ಬರೀ ಪ್ಲೇನಾಗಿ ಮಾಡ್ತೀವಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಯಾವುದೇ ಪಲ್ಯ ಮಾಡಿದ್ರೆ ನಮ್ಮ ಕಡೆ ಜಾಸ್ತಿ ಶೇಂಗಾದ ಪುಡಿ ಹಾಕ್ಸೋದು. ಶೇಂಗಾದ ಹಿಂಡಿ, ಕಡಲೆ ಪುಡಿ, ನಿಮ್ಮ ಕಡಲೆ ಬೀಜದ ಪುಡಿ, ನಿಮ್ಮ ಕಡೆ ಹೇಳ್ಬೇಕಂದ್ರೆ ಕಡಲೆ ಬೀಜದ ಪೌಡ್ರು. ಈಗ ನೀರು ಹಾಕಕತ್ತೀನಿ ನೋಡಿರಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ತೀನಿ ನಾನು. ಇದು ರೊಟ್ಟಿಗೇನು ಆಗಬೇಕು, ಜೊತೆಗೆ ಸೈಡಿಗೆ ಸ್ವಲ್ಪ ಅನ್ನದಾಗ, ಬಿಸಿ ಅನ್ನದಾಗ ಹಚ್ಕೊಂಡು ತಿನ್ನೋದಕ್ಕೆ ಆಗಬೇಕು. ಹಂಗೆ ಮಾಡಕತ್ತೀನಿ ನೋಡಿ, ರೊಟ್ಟಿಗೆ ಆಮೇಲೆ ಅನ್ನಕ್ಕೆ ಎರಡರ ಜೊತೆಗೂ ಆಗಬೇಕು. ಆ ಥರ ಮಾಡಕತ್ತೀನಿ. ಇವಾಗ ಏನತ್ತಿ ಸ್ವಲ್ಪ ಕುದಿಸ್ಕೊಂಡ್ಬಿಡ್ಬೇಕು ಅದನ್ನು. ಆಲ್ರೆಡಿ ಈಗ 50% ಕುದ್ದಂಗೆ ರೀ ಇವು. ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ರೀ. ನೋಡಿರಿ, ಹಿಂಗೈತೆ ಪಲ್ಯ ಇದು. ಇದು ಅನ್ನದ ಜೊತೆಗೂ ಆಯಿತು, ರೊಟ್ಟಿಗೂ ಆಯಿತು, ಎರಡಕ್ಕೆ ಅಂತೇಳಿ ಮಾಡಿ ನೋಡಿರಿ ನಾನು. ಆಯಿತು, ಕುದ್ದೈತ್ರಿ. ಈಗ ಇದೇನು ನೋಡಿ ಕುದ್ದೈತ್ರಿ. ಇದೇನು ಜಾಸ್ತಿ ಹೊರಬೇಕಾಗಿಲ್ಲ, ಬರೀ 5 ನಿಮಿಷ ಅಷ್ಟೇ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀವಲ್ಲ, ಅಲ್ಲೇ 50% ಕುದಿತೈತದು, ಮೆತ್ತಗಾಗಿರ್ತೈತಿ. ಈಗ ಸ್ವಲ್ಪ ನೀರು ಹಾಕಿ 5 ನಿಮಿಷ ಈ ಥರ ಮಾಡಿಬಿಟ್ರೆ ಮುಗೀತು ನೋಡಿ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ.
ಆಯ್ತು ನೋಡಿರಿ ಪಲ್ಯ. ಈಗೇನಪ್ಪ ಅಂತಂದ್ರೆ ರೊಟ್ಟಿ ಮಾಡ್ಕೊಂಬಿಡೋಣ. ರೊಟ್ಟಿ, ಬಿಸಿ ರೊಟ್ಟಿ, ತಿಪ್ಪಿಕಾಯಿ ಪಲ್ಯ, ಊಟ ರೆಡಿ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣಂತ. ರೊಟ್ಟಿ ಮಾಡಿದೆ ಈಗ, ಬಿಸಿ ರೊಟ್ಟಿ, ತಿಪ್ಪಿಕಾಯಿ ಪಲ್ಯ, ಉಪ್ಪಿನಕಾಯಿ. ಸೂಪರ್ ಆಗೈತೆ ನೋಡಿರಿ ಪಲ್ಯ ಮಾತ್ರ. ಮೆಂತ್ಯ ಪಲ್ಯ ಬಾಡಿಸ್ಕೊಳಕ್ಕೆ ಇಟ್ಕೊಂಡೀನಿ, ಪಲ್ಯ ಹಾಕ್ಕೊಂಡು, ಉಪ್ಪಿನಕಾಯಿ ರೀ, ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡೀನಿ. ಮಸ್ತ್ ಊಟ. ಬರ್ರಿ ನಮ್ಮ ಕಲ್ಯಾಣ ಕರ್ನಾಟಕದ ಊಟ ಮಾಡೋಣಂತ. ಬರ್ರಿ ಎಲ್ಲರೂ ಸವಿಯೋಣ ಊಟ. ಹಸು ಆಗೈತ್ರಿ, ಈಗ ಮಾತ್ರ ಊಟ ಮಾಡ್ತೀನಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ನನ್ನ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಓಕೆ, ಸಿಗೋಣ್ರಿ ಇನ್ನೊಂದು ರೆಸಿಪಿ ಒಂದಿಗೆ. ಓಕೆ, ಟೇಕ್ ಕೇರ್, ಬಾಯ್.